ರಾಜೀನಾಮೆಯಿಂದ ತೆರವಾದ ಕರ್ತಿಕೆರೆ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷ ಸ್ಥಾನಕ್ಕೆ ಕುರುವಂಗಿ ಪುಟ್ಟಸ್ವಾಮಿ ಶೆಟ್ಟಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ರಂಗನಾಥ್ ಸಿ ಘೋಷಿಸಿದರು. ಈ ಹಿಂದೆ ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದ ಲೋಕೇಶ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನವನ್ನು ಭರ್ತಿ ಮಾಡುವ ಉದ್ದೇಶದಿಂದ ಸರ್ವ ಸದಸ್ಯರ ಸಭೆ ಕರೆಯಲಾಗಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು. ನಾಮಪತ್ರ ಸಲ್ಲಿಸಿದ ಪುಟ್ಟಸ್ವಾಮಿ ಶೆಟ್ಟಿಯವರ ವಿವರವನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ ಯಾವುದೇ ವಿರೋಧವಿಲ್ಲದ ಕಾರಣ ಕರ್ತಿಕೆರೆ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಸ್ವಾಮಿ ಶೆಟ್ಟಿಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಕರ್ತಿಕೆರೆ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷ ಕುರುವಂಗಿ ಪುಟ್ಟಸ್ವಾಮಿ ಶೆಟ್ಟಿ ಮಾತನಾಡಿ, ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ಪ್ರತಿಯೊಬ್ಬ ಸದಸ್ಯರಿಗೂ ವಿದ್ದೇನೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಲೆದೋರುವ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ಬೀದಿ ದೀಪ ಹಾಗೂ ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಹಾಗೂ ಎಲ್ಲಾ ಬೇಡಿಕೆಗಳನ್ನು ಪೂರೈಸುವ ನನ್ನ ಜವಾಬ್ದಾರಿಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಕೋಟೆ ರಂಗನಾಥ್ ಮಾತನಾಡಿ, ಕುರುವಂಗಿ ಪುಟ್ಟಸ್ವಾಮಿ ಶೆಟ್ಟಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸ್ವಾಗತಾರ್ಹ. ಇವರ ಈ ಅವಧಿಯಲ್ಲಿ ಪಂಚಾಯಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನೊಳಗೊಂಡಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜೊತೆಗೂಡಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಕರ್ತಿಕೆರೆ ಪಂಚಾಯತ್ಗೆ ಉಪಾಧ್ಯಕ್ಷರಾಗಿ ಕುರುವಂಗಿ ಪುಟ್ಟಸ್ವಾಮಿ ಶೆಟ್ಟರವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಮತ್ತು ಪಕ್ಷದ ಕಾರ್ಯಕರ್ತರುಗಳಿಗೂ ಮತ್ತೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಇವತ್ತು ಪಂಚಾಯತ್ನಲ್ಲಿ ಏನೇ ಒಂದು ಕೆಲಸ ಇದ್ದರೂ ಅಧ್ಯಕ್ಷರು ಇವರು, ಸೆಕ್ರೆಟ್ರಿ ಅವರು ಇವರು ನಿಂತು, ಬೇಸಿಗೆ ಕಾಲ ಬಂದಿದೆ, ಒಂದು ಇದಾಗಿದೆ, ಬೇಸಿಗೆ ಕಾಲದಲ್ಲಿ ನಿಂತ್ಕೊಂಡು ಕುಡಿಯೋ ನೀರು ಇರ್ಬೋದು, ಲೈಟ್ ಇರ್ಬೋದು, ಕಸದ್ದಿರ್ಬೋದು, ಇದನ್ನು ಎರಡು ಜನ ಒಟ್ಟಾಗಿ ಕೆಲಸವನ್ನು ಮಾಡಿ ಪಂಚಾಯತ್ಗೆ ಒಳ್ಳೆಯ ಹೆಸರನ್ನ ತರಬೇಕು, ಇದನ್ನು ಪಂಚಾಯತ್ಗೆ ಹೆಸರನ್ನು ಉಳಿಸ್ಬೇಕು ಅಂತೇಳಿ ಕರ್ತಿಕೆರೆ ಗ್ರಾಮ ಪಂಚಾಯತಿಯಲ್ಲಿ ನೂತನವಾಗಿ ಉಪಾಧ್ಯಕ್ಷರಾಗಿ ಪುಟ್ಟಸ್ವಾಮಿ ಶೆಟ್ಟರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕರ್ತಿಕೆರೆ ಗ್ರಾಮ ಪಂಚಾಯತಿನಲ್ಲಿ ಅವರು ಹಿರಿಯ ಸದಸ್ಯರು, ಭಾಳಷ್ಟು ಬಾರಿ ಈ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿ ಬಂದಿರೋವಂಥವ್ರು. ಅವರಿಗೆ ಅನುಭವ ಭಾಳ ಚೆನ್ನಾಗಿದೆ ಮತ್ತು ಎಲ್ಲ ಸದಸ್ಯರನ್ನು ಒಟ್ಟಿಗೆ ವಿಶ್ವಾಸಕ್ಕೆ ತಗೊಂಡು ಹೋಗೋಂಥ ಶಕ್ತಿ ಅವರಿಗಿದೆ. ಅಧ್ಯಕ್ಷರನ್ನ ಮತ್ತು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋಂಥ ಶಕ್ತಿ ಅವರಿಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಡ್ತಕ್ಕಂಥ ಕೆಲಸಗಳಾದ ಸ್ವಚ್ಛತೆ ಮತ್ತು ಬೀದಿ ದೀಪ ಮತ್ತು ಇನ್ನಿತರೆ ಉದ್ಯೋಗ ಖಾತ್ರಿ ಕೆಲಸಗಳು, ಇವುಗಳನ್ನೆಲ್ಲ ಅಭಿವೃದ್ಧಿ ಪಥದಲ್ಲಿ ಅವರ ನೇತೃತ್ವದಲ್ಲಿ ಈ ಪಂಚಾಯತಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು ಅವ್ರ ಜೊತೆಗೆ ಸೇರಿಕೊಂಡು ಅಭಿವೃದ್ಧಿ ಪಥದಲ್ಲಿ ಹೋಗಲಿ ಅಂತ ಈ ಮೂಲಕ ಅವರಿಗೆ ಹಾರೈಸ್ತೇನೆ. ಶೆಟ್ಟರು ಎರಡನೇ ಬಾರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎರಡನೇ ಬಾರಿ ಕೂಡ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಸಾಕಷ್ಟು ಅನುಭವ ಕೂಡ ಅವರಿಗೆ ಈ ಪಂಚಾಯತಿ ವ್ಯಾಪ್ತಿ ಏನು ಪ್ರಾಬ್ಲಮ್ ಇದೆ ಅದನ್ನು ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕು, ಅದನ್ನು ಹೇಗೆ ಸಾಲ್ವ್ ಮಾಡಿದ್ರೆ ಸಾಧ್ಯ ಅನ್ನೋದು ಅವ್ರಿಗೆ ಅನುಭವದಿಂದ ಅವ್ರಿಗೆ ಗೊತ್ತಾಗ್ತದೆ. ಬಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ತುಂಬ ವರ್ಷಗಳಿಂದ ನಾವು ಒಟ್ಟೊಟ್ಟಿಗೆ ಇರೋದ್ರಿಂದ ನೋಡಿದ್ದೇವೆ. ಅವ್ರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಮಾಡಲಿ ಅಂತಕ್ಕಂಥ. ಪಂಚಾಯತಿಲಿ ಮೊದಲನೇದಾಗಿ ಕುಡಿಯೋ ನೀರು ಮತ್ತು ಬೀದಿ ದೀಪ, ಸ್ವಚ್ಛತೆ, ಇವು ಮೂರಕ್ಕೆ ಆದ್ಯತೆ ಕೊಡಬೇಕು. ಆ ಮೂರು ಕೂಡ ಆದ್ಯತೆ ಕೊಟ್ಟು ಈ ಬೇಸಿಗೆ ಸಮಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬರದೇ ಇರೋ ರೀತಿ ಕಾಳಜಿ ವಹಿಸಿ ಕೆಲಸ ಮಾಡ್ತೇವೆ. ಹಾಗೆ ಸ್ವಚ್ಛತೆಯನ್ನು ಕೂಡ ಮಾಡ್ತೇವೆ ಅಂತೇಳಿ ಹೇಳ್ತೀನಿ. ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ 8 ಹಳ್ಳಿ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನು